So time starts now. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ. ನಾನಿವತ್ತು ಈ ಸಮಯದಲ್ಲಿ ಮಾತಾಡಕ್ಕಿರುವ ಟಾಪಿಕ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ. ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ನಾವು ಮೊದಲು ನೋಡಕ್ಕಿರುವುದು ಇಮ್ಯುನೈಸೇಷನ್. ವ್ಯಾಕ್ಸಿನೇಷನ್ ಅಂದ್ರೆ ಏನು, ಅದು ಹೆಂಗ್ ಸ್ಟಾರ್ಟ್ ಆಯ್ತು, ಯಾರು ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅದೇಂಗ್ ಶೆಡ್ಯೂಲ್ ಆಗಿ ಆಯ್ತು ಅಂತ. ಫಸ್ಟ್ ನಾವು ನೋಡಕ್ಕಿರುವುದು ಇಮ್ಯುನೈಸೇಷನ್. ಇಮ್ಯುನೈಸೇಷನ್ ಅಂದ್ರೆ ದಿ ಆಕ್ಷನ್ ಆಫ್ ಮೇಕಿಂಗ್ ಅ ಪರ್ಸನ್ ರೆಸಿಸ್ಟೆನ್ಸ್ ಟು ಪರ್ಟಿಕ್ಯುಲರ್ ಇನ್ಫೆಕ್ಷನ್, ಡಿಸೀಸ್ ಆರ್ ಅ ಪ್ಯಾಥೋಜನ್, ಟಿಪಿಕಲಿ ಬೈ ವ್ಯಾಕ್ಸಿನೇಷನ್. ಇಮ್ಯುನೈಸೇಷನ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಒಂದು ರೋಗದಿಂದ ಹೆಂಗೆ ರಕ್ಷಿಸುವುದು ಅಂತ ಒಂದು ಕಾರ್ಯವೇ ಇಮ್ಯುನೈಸೇಷನ್. ಸಾಮಾನ್ಯವಾಗಿ ನಾವು ವ್ಯಾಕ್ಸಿನೇಷನ್ ಇಂದ ಇಮ್ಯುನೈಸೇಷನ್ ಅನ್ನು ಪಡಿತೀವಿ. ಆ ಈ ಈ ದಿನ ತನಕ ನಮ್ಮ ಹತ್ರ 30ಗಿಂತ ಮೇಲೆ ವ್ಯಾಕ್ಸಿನೇಷನ್ ಇದಾವೆ. ಈ ವ್ಯಾಕ್ಸಿನೇಷನ್ ಇಂದ ನಮ್ಮ ಜೀವನವನ್ನು ನಾವು ಇನ್ನೂ ಚೆನ್ನಾಗಿ ನಡೆಸ್ತಿದ್ದೇವೆ. ಆ ಈ ಇಮ್ಯುನೈಸೇಷನ್ ಮತ್ತೆ ವ್ಯಾಕ್ಸಿನೇಷನ್ ಇಂದ ನಾವು ಪ್ರತಿ ವರ್ಷವೂ 35 ರಿಂದ 50 ಲಕ್ಷ ಜನವನ್ನು ಆ ರೋಗಗಳಾದ ಡಿಪ್ಟೇರಿಯಾ, ಟಿಟಾನಸ್ ಮತ್ತೆ ಇನ್ಫ್ಲೂಯೆನ್ಸಾ ಇಂದ ಆ ರೋಗಗಳಿಂದ ಬರುವ ಸಾವಿನಿಂದ ಕಾಪಾಡುತ್ತಿದ್ದೇವೆ. ಮತ್ತೆ ಇಮ್ಯುನೈಸೇಷನ್ ಅಂದ್ರೆ ತುಂಬಾ ಮುಖ್ಯವಾಗಿರೋದು ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಅಂದ್ರೆ ದ ಪ್ರಾಸೆಸ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ಲಿವಿಂಗ್ ಆರ್ ಮಾಡಿಫೈಡ್ ಏಜೆಂಟ್ ಟು ಅ ಸಸೆಪ್ಟಬಲ್ ಹೋಸ್ಟ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಸ್ಪೆಸಿಫಿಕ್ ಡಿಸೀಸ್. ಹಂಗಂದ್ರೆ ಒಂದು ಆರೋಗ್ಯವಾಗಿರುವ ವ್ಯಕ್ತಿಯೊಳಗಡೆ ಆ ರೋಗ ಉಂಟು ಮಾಡುವ ಆ ಜೀವಿಯನ್ನು ಭಾವಿಸಿರೋದ್ರಿಂದ ಆಗುವ ಆ ಭಾವಿಸುವ ಭಾವಿಸಿ ಆಗುವ ಕಾರ್ಯವೇ ವ್ಯಾಕ್ಸಿನೇಷನ್. ಈ ವ್ಯಾಕ್ಸಿನೇಷನ್ ಹೆಂಗ್ ಬಂತು ಅಂದ್ರೆ ಆ 1796ರಲ್ಲಿ ಒಬ್ಬ ಆಂಗ್ಲೇಯ ವೈದ್ಯರಾದ ಎಡ್ವರ್ಡ್ ಜೆನ್ನರ್ ಎಂಬ ಈ ವ್ಯಕ್ತಿಯು ವ್ಯಾಕ್ಸಿನೇಷನ್ ಅನ್ನು ಕಂಡಿಡಿದ್ರು. ಇವ್ರು ಹೆಂಗ್ ಕಂಡಿಡಿದ್ರ ಅಂದ್ರೆ ಒಂದ್ ಸಣ್ಣ ಕತೆ ಇದೆ. ಇವರು ಒಂದು 8 ವಯದು ಬಾಲಕನಾದ ಜೇಮ್ಸ್ ಫಿಲಿಪ್ಸ್ ಎಂಬ ಆ ಹುಡುಗನಿಗೆ ಕೌಪಾಕ್ಸ್ ಎನ್ನುವ ಒಂದು ರೋಗ, ಅದು ಸಾಮಾನ್ಯವಾಗಿ ಹಸುವಿಗೆ ಬರೋ ರೋಗ. ಆ ರೋಗವನ್ನು ಸ್ವೀಕರಿಸಿ ಅದನ್ನು ಆ 8 ವಯದು ಬಾಲಕನಿಗೆ ಬಾಧಿಸಿ ಆ ಹುಡುಗನು ಈ ಕೌಪಾಕ್ಸ್ ಈ ರೋಗದಿಂದ ಕೌಪಾಕ್ಸ್ ಎನ್ನೋ ರೋಗದಿಂದ ಆ ಹುಡುಗ ಸ್ಟ್ರಗಲ್ ಮಾಡ್ದ. ಆಮೇಲೆ ಕೆಲ ದಿವಸ ಆದ್ಮೇಲೆ ಆ ಹುಡುಗ ತಿರ್ಗಾ ಆರೋಗ್ಯವಂತನಾಗಿ ಆದ. ಈ ಕಾರ್ಯ ನಡೆದ ಒಂದ್ ಎರಡು ತಿಂಗಳ ಆದ್ಮೇಲೆ ಈ ಎಡ್ವರ್ಡ್ ಜೇಮರ್ ಇವರು ತಿರ್ಗಾ ಸ್ಮಾಲ್ ಪಾಕ್ಸ್ ಅನ್ನು ಆ ಜೇಮ್ಸ್ ಫಿಲಿಪ್ಸ್ ಎಂಬ ಆ ಹುಡುಗನ್ಗೆ ತಿರ್ಗಾ ಬಾಧಿಸಿದ್ದರು. ಆದರೆ ಈ ಸತಿ ಆ ಹುಡುಗ ಯಾವ ರೋಗದಿಂದನೂ ಏನು ಆಗಲಿಲ್ಲ, ಆ ಹುಡುಗ ಆರೋಗ್ಯವಾಗಿದ್ದ. ಈ ಕಾರ್ಯದಿಂದ ಫಸ್ಟ್ ವ್ಯಾಕ್ಸಿನೇಷನ್ ಮೊದಲು ವ್ಯಾಕ್ಸಿನೇಷನ್ ಎಂಬ ಆ ಕಾರ್ಯವನ್ನು ನಾವು ಕಂಡಿಡಿದ್ವಿ. ಜೇಮ್ಸ್ ಫಿಲಿಪ್ ಎಂದ ಈ ಹುಡುಗ ಫಸ್ಟ್ ಪರ್ಸನ್ ಟು ಗೆಟ್ ವ್ಯಾಕ್ಸಿನೇಷನ್ ಆದ. ಮತ್ತೆ ಈ ಕಾರ್ಯವು ಒಂದು ಹಸುದಿಂದ ತೆಗೆದಿಂದ ಹಸು ಲ್ಯಾಟಿನಲ್ಲಿ ಹಸುವಿನ ವ್ಯಾಕ ಅಂತ ಕರೀತಾರೆ. ಆ ವ್ಯಾಕ ಅಂದ ಪದದಿಂದವೇ ನಮಗೆ ವ್ಯಾಕ್ಸಿನ್ ಅನ್ನ ಪದ ಬಂತು. ಇಂಥ ವ್ಯಾಕ್ಸಿನೇಷನ್ ಎಲ್ಲಿಂದ ಹೆಂಗ್ ಉತ್ಪತ್ತಿ ಆಗುತ್ತೆ ಅಂದ್ರೆ ಮೂರು ಪ್ರಧಾನ ವಿಧಗಳಿವೆ. ಅದರಲ್ಲಿ ಮೊದಲ ವಿಧ ಪೂರ್ತಿ ಆ ವ್ಯಾಧಿ ಬರುವ ಪೂರ್ತಿ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಆ ಮನುಷ್ಯನಿಗೆ ಬಾಧಿಸುವುದರಿಂದ ಬರಬಹುದು. ಇಲ್ಲಾಂದ್ರೆ ಎರಡನೇ ರೀತಿ ರೋಗ ಉಂಟು ಜೀವಿಯ ಒಂದು ಪ್ರೋಟೀನ್ ಮಾಲಿಕ್ಯುಲು ಅಥವಾ ಆ ರೋಗ ಉಂಟು ಮಾಡುವ ಜೀವಿ ಉತ್ಪಾದನೆ ಮಾಡುವ ಯಾವ ಒಂದು ವಿಷಯದಿಂದನೂ ನಾವು ಆ ವಿಷಯವನ್ನು ತೆಗೆದು ಆ ಮನುಷ್ಯನಿಗೆ ಬಾಧಿಸುವುದರಿಂದ ಬರುವ ಆ ಒಂದು ಟೈಪ್ ಆಫ್ ವ್ಯಾಕ್ಸಿನೇಷನ್ ಇದೆ. ಇಲ್ಲಾಂದ್ರೆ ಮೂರನೇ ರೀತಿ ಆ ವ್ಯಾಧಿ ಉಂಟು ಮಾಡುವ ಆ ವ್ಯಾಧಿ ಉಂಟು ಮಾಡುವ ಆ ಕಿರಿಮಿಯಿಂದ, ಬ್ಯಾಕ್ಟೀರಿಯಾ ಇಂದ, ವೈರಸ್ ಇಂದ ಇರುವ ಆ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ತೆಗೆದು ಆ ವ್ಯಕ್ತಿಯೊಳಗಡೆ ಬಾಧಿಸುವುದರಿಂದ ವ್ಯಾಕ್ಸಿನೇಷನ್ ತಯಾರು ಮಾಡಬಹುದು. ಈ ಮೂರು ಇದೆ ಪ್ರಧಾನವಾಗಿರುವ ವ್ಯಾಕ್ಸಿನೇಷನ್. ಇಂತಹ ವ್ಯಾಕ್ಸಿನೇಷನ್ ಒಂದ್ಸತಿ ತಗೊಂಡ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ನಾವು ಕೆಲವೊಂದು ವ್ಯಾಕ್ಸಿನೇಷನ್ ಅನ್ನು
ವಾರಕ್ಕೊಮ್ಮೆ ಇಲ್ಲಾಂದ್ರೆ ತಿಂಗಳಿಗೊಮ್ಮೆ ತೆಗಿಬೇಕಾಗಿದೆ. ಇದೆಲ್ಲ ಯಾಕೆ ಅಂದ್ರೆ ಒಂದೊಂದ್ ಸತಿನು ಒಂದೊಂದು ವ್ಯಾಧಿ ಬರುವಾಗ, ಒಂದೊಂದು ರೋಗ ಬರುವಾಗ ಒಂದೊಂದು ವಿವಿಧವಾಗಿ ಇರುತ್ತದೆ. ಅಂತ ರೋಗವನ್ನು ಈಗ ಸಾಮಾನ್ಯವಾಗಿ ನಾವೆಲ್ಲರೂ ನೋಡಿರೋದು ಏನಂದ್ರೆ ಕೊರೋನಾ. ಅದು ನಾವು ಒಂದ್ಸತಿ ಫಸ್ಟ್ ಡೋಸೇಜ್ 1 ತಿಂಗಳಲ್ಲಿ ತಗೊಂಡ್ವಿ. ಸೆಕೆಂಡ್ ಡೋಸೇಜ್ ಒಂದು 6 ತಿಂಗಳಾದ್ಮೇಲೆ, ಆಮೇಲೆ ಒಂದ್ ವರ್ಷ ಇಲ್ಲಾಂದ್ರೆ 2 ವರ್ಷ ಆದ್ಮೇಲೆ ಬೂಸ್ಟರ್ ಡೋಸೇಜ್ ತಗೊಂಡ್ವಿ. ಇಂತಹ ಶೆಡ್ಯೂಲ್ ಒಂದು ವ್ಯಾಕ್ಸಿನೇಷನ್ ಅನ್ನು ತಿಂಗಳು ಬಿಟ್ಟು, ವಾರ ಬಿಟ್ಟು, ವರ್ಡಗಳು ಬಿಟ್ಟು ತಗೊಳ್ಳೋದು, ಇಂತಹ ಶೆಡ್ಯೂಲ್ ಆಗಿ ಮಾಡುವುದೇ ಇಮ್ಯುನೈಸೇಷನ್ ಶೆಡ್ಯೂಲ್. ಈ ಇಮ್ಯುನೈಸೇಷನ್ ಶೆಡ್ಯೂಲ್ ವಿಧವಾಗಿದೆ. ಅದು ಮೇ ಬಿ ಒಂದು ಗರ್ಭಿಣಿಗಾಗಿರ್ಬೋದು, ಇಲ್ಲಾಂದ್ರೆ ಹೊಸದಾಗಿ ಹುಟ್ಟಿರುವ ಮಗುಗಾಗಿರ್ಬೋದು, ಇಲ್ಲಾಂದ್ರೆ ಚಿಕ್ಕ ಬಾಲಕರಿಗಾಗಿರ್ಬೋದು, ಇಲ್ಲಾಂದ್ರೆ ಯುವಕರಿಗಾಗಿರ್ಬೋದು, ಇಲ್ಲಾಂದ್ರೆ ನಮ್ ಹಿರಿಯರಿಗಾಗಿರ್ಬೋದು. ಇಂತಹ ವಿವಿಧವಾದ ಇಮ್ಯುನೈಸೇಷನ್ ಶೆಡ್ಯೂಲ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿದೆ. ಇಲ್ಲಾಂದ್ರೆ ನಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನೈಸೇಷನ್ ಅವರು ನಮ್ಗೆ ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ. ಇಂತಹ ಶೆಡ್ಯೂಲ್ ಅಲ್ಲಿ ನಾವು ಫಸ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್ಸ್ ಅಂದ್ರೆ ಗರ್ಭಿಣಿಗಳಿಗೆ ನೋಡೋದೇನು ಅಂದ್ರೆ ಫಸ್ಟ್ ಟೆಟಾನಸ್ ಟಾಕ್ಸಾಯ್ಡ್ ಎನ್ನ ಈ ವ್ಯಾಕ್ಸಿನೇಷನ್ ಅನ್ನು ಫಸ್ಟ್ ಡೋಸೇಜ್ ಅವರು ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆ ತಗೋಬೇಕು. ಆಮೇಲೆ ಅದು ಫಸ್ಟ್ ಡೋಸ್ ಆಗುತ್ತೆ. ಸೆಕೆಂಡ್ ಡೋಸ್ ಅವ್ರು ಫಸ್ಟ್ ಡೋಸ್ ತಗೊಂಡಿದ್ದ 4ನೇ ವಾರದಲ್ಲಿ ಸೆಕೆಂಡ್ ಡೋಸ್ ತಗೋಬೇಕಾಗಿದೆ. ಇದು ಮಾತ್ರ 2 ಕಂಪಲ್ಸರಿ. ಒಂದು ತಗೊಂಡು ಇನ್ನೊಂದು ಖಂಡಿತ ಬಿಡ್ಲೇಬಾರ್ದು. ಮತ್ತೆ ಈ 2ನೇ ಡೋಸ್ ತಗೊಂಡಿದ್ದು 3 ವರ್ಷ ಆದ್ಮೇಲೆ ತಿರ್ಗಾ ಪ್ರೆಗ್ನೆಂಟ್ ಆದ್ರೆ ಮಾತ್ರ ಅವರು TT ಬೂಸ್ಟರ್ ತಗೋಬೇಕಾಗಿದೆ. ಇಲ್ಲ ಅಂದ್ರೆ ಈ ವ್ಯಾಕ್ಸಿನೇಷನ್ ತಗೊಳ್ಳೋಕೆ ಅತ್ಯವಶ್ಯ ಏನು ಇಲ್ಲ. ಮತ್ತೆ 2ನೇದು DDAP, ಟೈಟಾನಸ್, ಡಿಪ್ಟೇರಿಯಾ ಮತ್ತೆ ಪೆರ್ಟೂಷಿಯಸ್. ಇದು ಅರ್ಲಿ ಟ್ರೈಮಿಸ್ಟರ್ ಅಂದ್ರೆ 27ರಿಂದ 36 ವಾರದ ಒಳಗಡೆ ತಗೋಬೇಕು. ಮತ್ತೆ ಇನ್ನೊಂದು ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ RSV ವ್ಯಾಕ್ಸಿನೇಷನ್. ಇದೊಂದು 32ರಿಂದ 36ನೇ ವಾರದೊಳಗಡೆ ತಗೋಬೇಕು. ಈ 3 TT, DTAP, SRV ಇದು 3 ಖಂಡಿತ ತಗೋಬೇಕು. ಮತ್ತೆ ಹೆಪಟೈಟಿಸ್ A and B ಇಂತಹ ವ್ಯಾಕ್ಸಿನೇಷನ್ ನಿಮಗೆ ಆ ವೈದ್ಯಕರು ಸಜೆಸ್ಟ್ ಮಾಡಿದ್ರೆ ಮಾತ್ರ ತಗೋಬೇಕು, ಇಲ್ಲಾಂದ್ರೆ ತಗೋಬಾರ್ದು. ಮತ್ತೆ ಮಮ್ಸ್, ವರ್ಸಿಲಿಯಾ ಮತ್ತೆ ಇಂತಹ ವ್ಯಾಕ್ಸಿನೇಷನ್ ಯಾವ ಕಾರಣಕ್ಕೋಸ್ಕರನು ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ತಗೊಳ್ಳೇಬಾರ್ದು. ನೆಕ್ಸ್ಟ್ ನಾವು ಹೋಗೋದು ಇನ್ಫ್ಯಾಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಅಂದ್ರೆ ಹೊಸದಾಗಿ ಹುಟ್ಟಿರುವ ಮಗುಗಳು ಮತ್ತೆ ಹೊಸದಾಗಿ ಹುಟ್ಟಿರುವ ಮಗಳಿಂದ ಬಾಲಕರಾಗಿರುವ ಆ ಸ್ಥಿತಿಯಲ್ಲಿರುವಾಗ ಹುಟ್ಟಿದ ತಕ್ಷಣ ನಾವು BCG ಎನ್ನುವ ಈ ವ್ಯಾಕ್ಸಿನೇಷನ್ ಅನ್ನು ತಗೋಬೇಕಾಗಿದೆ. ಮತ್ತೆ ಆ ಮೊದಲನೇ ತಿಂಗಳಲ್ಲಿ ಹೆಪಟೈಟಿಸ್ B ಮತ್ತೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಈ 2 ಮೊದಲನೇ ಡೋಸ್ ನಾವು ಮೊದಲನೇ ತಿಂಗಳಲ್ಲಿ ತಗೋಬೇಕಾಗಿದೆ. ಆಮೇಲೆ ಹೆಪಟೈಟಿಸ್ B ನ 2ನೇ ವ್ಯಾಕ್ಸಿನೇಷನ್ ನಾವು ಎರಡನೇ ಡೋಸೇಜ್ ನಾವು 2ನೇ ತಿಂಗಳಲ್ಲಿ ತಗೋಬೇಕಾಗಿದೆ. ಮತ್ತೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ B, ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ಮತ್ತೆ ಡಿಪ್ಟೀರಿಯಾ, ಟೆಟಾನಸ್ ಇವೆಲ್ಲ ಫಸ್ಟ್ ಡೋಸೇಜ್ 2ನೇ ತಿಂಗಳಲ್ಲಿ ತಗೋಬೇಕಾಗಿದೆ. ಆಮೇಲೆ 4ನೇ ತಿಂಗಳಲ್ಲಿ ತಿರ್ಗಾ ರೆಟ್ರೋವೈರಸ್ ಮತ್ತೆ ಡಿಪ್ಟೆರಾ, ಟೆಟಾನಸ್ ಮತ್ತೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ, ನ್ಯೂಮೋಕಾಕ್ಸೆಲ್ ಕಾಂಜುಗೇಟ್ ಮತ್ತೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ಇವೆಲ್ಲ 2ನೇ ಡೋಸೇಜ್ ನಾವು 4ನೇ ತಿಂಗಳಲ್ಲಿ ಪಡಿಬೇಕಾಗಿದೆ. ಮತ್ತೆ 3ನೇ ಡೋಸೇಜ್ 6ನೇ ತಿಂಗಳಲ್ಲಿ ಪಡಿಬೇಕಾಗಿದೆ. ತಿರ್ಗಾ 1 ವರ್ಷ ಅಂದ್ರೆ 12ನೇ ತಿಂಗಳಲ್ಲಿ ಮಮ್ಸ್ ಮತ್ತೆ ರುಬ್ಯುಲಾ ಮತ್ತೆ ಹೆಪಟೈಟಿಸ್ A ಗೆ ನಾವು ವ್ಯಾಕ್ಸಿನೇಷನ್ ನಮ್ಮ ಮಗು ಹುಟ್ಟಿದಿಂದ ಮೊದಲನೇ ವರ್ಷ ಇಲ್ಲಾಂದ್ರೆ 12ನೇ ತಿಂಗಳಲ್ಲಿ ಇಂತಹ ವ್ಯಾಕ್ಸಿನೇಷನ್ ಎಲ್ಲ ಪಡಿಬೇಕಾಗಿದೆ. ಮತ್ತೆ ಮಕ್ಕಳಿಗೆ ಆದ್ರೆ 1.5 ವರ್ಷ ಆಗಿರೋ ಮಕ್ಕಳಿಗೆ ನಾವು ಹೆಪಟೈಟಿಸ್ A ನ ಸೆಕೆಂಡ್ ಡೋಸೇಜ್ ತಗೋಬೇಕಾಗಿದೆ.
16ನೇ ತಿಂಗಳು ಮತ್ತೆ ಇಂದ 24ನೇ ತಿಂಗಳು ಅಂದ್ರೆ 1.5 ವರ್ಷದಿಂದ 2 ವರ್ಷದ ಒಳಗಡೆ ನಾವು ಟಿಟಾನಸ್ ಮತ್ತೆ ಡಿಪ್ತೇರಿಯಾ ಇದರಿಂದ ಬೂಸ್ಟರ್ ಡೋಸ್, ಮತ್ತೆ ಓರಲ್ ಪೋಲಿಯೋ ವೈರಸ್ ಇಂದ ಬೂಸ್ಟರ್ ಡೋಸ್, ಮತ್ತೆ ವಿಟಮಿನ್ ಎ ನ ಡೋಸೇಜ್ ಎಲ್ಲ ವಿಟಮಿನ್ ಎ ನ ಸೆಕೆಂಡ್ ಡೋಸೇಜ್ ಇಲ್ಲಿಂದ ಶುರು ಆಗುತ್ತೆ. ಆಮೇಲೆ 5ನೇ ಮತ್ತೆ 6ನೇ ವರ್ಷದಿಂದ ನಾವು ತಿರ್ಗಾ ಟೆಟಾನಸ್ ಮತ್ತೆ ದಿಪ್ಟೇರಿಯಾನ ಬೂಸ್ಟರ್ ಇನ್ನೊಂದು 2ನೇ ಬೂಸ್ಟರ್ ತಗೋಬೇಕಾಗಿದೆ. ಮತ್ತೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್, ಮಮ್ಸ್ ಅಂಡ್ ರಿಪ್ಟೆಲಾ ಮತ್ತೆ ಇಂತಹ ವೈರಸ್ ವ್ಯಾಕ್ಸಿನೇಷನ್ ನಾವು 5ನೇ ಇಂದ 6ನೇ ವರ್ಷ ಪಡೆಯಬೇಕಾಗಿದೆ. ಮತ್ತೆ 16 ವಯಸ್ಸಲ್ಲಿ ನಮ್ಗೆ ಮೆನಂಗಾಕಿಯಲ್ ವೈರಸ್ ತಗೋಬೇಕಾಗಿದೆ. ಅಡಲ್ಟ್ ಟು ಓಲ್ಡ್ ಏಜ್ ಈ ಸ್ಟೇಜ್ ಅಲ್ಲಿ ನಮ್ಗೆ ಸುಮಾರು ವ್ಯಾಕ್ಸಿನೇಷನ್ ಏನು ನಾವು ತಗೊಳಕ್ ಬೇಕಾಗಿಲ್ಲ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗನೇ ಆಲ್ಮೋಸ್ಟ್ ಅಡೋಲಸೆನ್ಸ್ ರೀಚ್ ಆಗುವಾಗಲೇ ನಮ್ಗೆ ನಮ್ ಥೈಮಸ್ ಗ್ಲ್ಯಾಂಡ್ ಪೂರ್ತಿಯಾಗಿ ಡೆವಲಪ್ ಆಗಿರುತ್ತೆ. ಆದ್ರಿಂದ ಇನ್ಮೇಲೆ ನಾವು ವ್ಯಾಕ್ಸಿನೇಷನ್ ತಗೊಂಡ್ರು ಅದೇನು ಅಷ್ಟು ಎಫೆಕ್ಟ್ ಆಗಿ ವರ್ಕ್ ಆಗಲ್ಲ. ಸೊ ಏಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ವ್ಯಾಕ್ಸಿನೇಷನ್ ನಾವು ತಗೊಂಡ್ರು ಅದ್ರ ಯೂಸೇಜ್ ಮತ್ತೆ ಅದರ ಎಫೆಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಓಲ್ಡ್ ಏಜ್ ಅಲ್ಲಿ ನಾವು ಯೂಶುವಲ್ ಆಗಿ ಫ್ಲೂ ಇದು ಏಜ್ ಡಿಪೆಂಡೆಂಟ್ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಲಾಸ್ಟ್ ತನಕ ಫ್ಲೂ ವ್ಯಾಕ್ಸಿನೇಷನ್ ಯಾವಾಗ್ಲೂ ಪಡೆಬಹುದು. ಅಂಡ್ ಥ್ಯಾಂಕ್ ಯು ಆಲ್.